ನಿಮ್ಮ ಜಾತಕದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನೀವು ನೆಕ್ಸ್ಟ್ ಏನಾಗ್ಬಿಡ್ತೀರಿ. ವಿಷ್ಣುವಿನ ದಶಾವತಾರಗಳೇನಿದೆ ಅವೆಲ್ಲವೂ ಕೂಡ ಮನುಷ್ಯನಾಗೋದಕ್ಕೆ ಪ್ರಾರಂಭದಿಂದ ಹಿಡಿದು ಅಂತಿಮವರೆಗೂ ಯಾವೆಲ್ಲ ಪ್ರಾಣಿಗಳ ರೂಪದಲ್ಲಿ ಬರ್ತಾನೆ ಅನ್ನೋದನ್ನ ಸೂಚಿಸ್ತವೆ. ಮನುಷ್ಯರಿಗೆ ಮಾತ್ರ ಮೋಕ್ಷದ ಅರ್ಹತೆ ಇರುತ್ತೆ, ಮೋಕ್ಷವನ್ನು ಪಡ್ಕೊಳ್ಳೋಕೆ ಸಾಧ್ಯ, ಮಿಕ್ತವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ, ದೇವತೆಗಳಿಗೂ ಅಸಾಧ್ಯ. ಜ್ಯೋತಿಷ್ಯವನ್ನ ಯಾವ ಒಂದು ಉದ್ದೇಶಕ್ಕೆ ನಾ ಕಲಿತೆ ಅಂದರೆ, ಅಥವಾ ಜ್ಯೋತಿಷ್ಯ ಇರೋದೇ ಆ ಉದ್ದೇಶಕ್ಕೆ ಅನ್ನೋದು ನನ್ನ ವಾದ. ಯಾವ ಉದ್ದೇಶಕ್ಕೆ ಅಂದರೆ ಅದು ಮೋಕ್ಷವನ್ನು ಪಡ್ಕೊಳ್ಳೋದೇ ವಿನಃ ಮಿಕ್ಕಿದ್ಯಾವುದು ಅಲ್ಲ. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅಂದರೆ ಆತ ಅನೇಕ ರೀತಿಯ ಪ್ರಾಣಿಗಳಲ್ಲಿ ಜನ್ಮಗಳನ್ನ ತೆಗೆದು ಎಲ್ಲವನ್ನ ಸವಿಸಿ ನಂತರ ಆತ ಮನುಷ್ಯನಾಗಿ ಹುಟ್ಟಿರ್ತಾನೆ. ವಿಷ್ಣುವಿನ ದಶಾವತಾರಗಳೇನಿದೆ ಅವೆಲ್ಲವೂ ಕೂಡ ಮನುಷ್ಯನಾಗೋದಕ್ಕೆ ಪ್ರಾರಂಭದಿಂದ ಹಿಡಿದು ಅಂತಿಮವರೆಗೂ ಯಾವೆಲ್ಲ ಪ್ರಾಣಿಗಳ ರೂಪದಲ್ಲಿ ಬರ್ತಾನೆ ಅನ್ನೋದನ್ನ ಸೂಚಿಸ್ತವೆ. ಈಗ ನಾವು ಬಂದಿದ್ದೀವಿ, ಈಗ ನಮಗೆ ಎರಡು ಆಪ್ಷನ್ ಇದೆ. ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ನಮ್ಗೆ ಎರಡು ಆಪ್ಷನ್ ಇದೆ. ಒಂದು ಈ ಸೈಕಲಿಂದ ಈಚೆ ಹೋಗೋದು, ಅಂದರೆ ಬರ್ತ್ ಮತ್ತು ಡೆತ್ ಸೈಕಲಿಂದ ಈಚೆ ಹೋಗೋದು, ಇದು ಮೊದಲನೇ ಆಪ್ಷನ್ನು. ಎರಡನೇ ಆಪ್ಷನ್ನು ದೈವತ್ವಕ್ಕೆ ಹೋಗೋದು. ಈಗ ನಾವು ಮನುಷ್ಯತ್ವ ಪಡೆದ್ವಿ, ಮನುಷ್ಯತ್ವ ಪಡೆದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ದೈವತ್ವ. ಈ ದೈವತ್ವ ಇದೆಯಲ್ಲ, ಇದು ಕೂಡ ಶಾಶ್ವತ ಅಲ್ಲ. ಇದು ಆ ದೈವತ್ವದ ಅವಧಿ ಮುಗಿದ ನಂತರ ಮತ್ತೆ ವಿ ವಿಲ್ ಕಮ್ ಟು ದಿ ಸೈಕಲ್. ಹಾಗಾಗೇನೆ ದೇವತೆಗಳು ಕೂಡ ಮನುಷ್ಯರಾಗಿ ಹುಟ್ಟಿ ಅವರು ಮೋಕ್ಷ ಮಾರ್ಗವನ್ನ ಪಡೆದ್ರು. ನೋಡಿ, ನಮ್ಮ ಭಾರತದಲ್ಲಿ ಮಾತ್ರ ಈ ರೀತಿ ಯೋಚಿಸಕ್ಕೆ ಸಾಧ್ಯ. ಯಾವ ರೀತಿ? ದೇವರನ್ನ ಮೀರಿದ್ದು ಇದೆ, ನೀನು ದೇವರಾಗಬಲ್ಲೆ, ಹಾಗೂ ದೇವ್ರಿಗಿಂತ ಇನ್ನೂ ಮೇಲೆ ಹೋಗಬಲ್ಲೆ ಅಂತ ಹೇಳಕ್ ಸಾಧ್ಯ ಇರೋದು ಈ ಭಾರತ ಪುಣ್ಯ ಭೂಮಿಯಲ್ಲಿ ಮಾತ್ರ. ಹಾಗಾಗಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು, ನಿಮ್ಗೆ ಎರಡು ಆಪ್ಷನ್ ಇದೆ. ಮನುಷ್ಯನಾಗಿ ಹುಟ್ಟಿದ್ದೀರಿ, ದೈವತ್ವವನ್ನು ಪಡ್ಕೊಳ್ಳೋದು, ಅಥವಾ ಅದರಿಂದ ಆಚೆಗೆ ಹೋಗೋದು, ಬರ್ತ್ ಮತ್ತೆ ಡೆತ್ ಸೈಕಲಿಂದ ಈಚೆ ಹೋಗೋದು, ದಟ್ಸ್ ಕಾಲ್ಡ್ ಮೋಕ್ಷ. ಸರಿ, ನಾವು ಇದೆಲ್ಲ ನಮ್ಗೆ ಗೊತ್ತಿಲ್ಲಪ್ಪ, ನಮ್ಗೆ ಅರ್ಥ ಆಗ್ತಿಲ್ಲ. ಈಗ ಅಂದ ಪಕ್ಷದಲ್ಲಿ ಮತ್ತೆ ಪಶುತ್ವವನ್ನು ಪಡ್ಕೋಬೇಕಾಗತ್ತೆ, ಪಶುವಾಗಿ ಹುಡ್ತೀರಿ. ನಿಮ್ಮ ಜಾತಕದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನೀವು ನೆಕ್ಸ್ಟ್ ಏನಾಗ್ಬಿಡ್ತೀರಿ ಅಂತ. ಹಾಗಾಗಿ ನಾವು ಮನುಷ್ಯನಾಗಿ ಹುಟ್ಟಿರೋದೇ ಮನುಷ್ಯರಿಗೆ ಮಾತ್ರ ಈ ವಿಚಾರದಿಂದ ಈಚೆ ಹೋಗಕ್ಕೆ ಸಾಧ್ಯ, ಇನ್ಯಾರಿಗೂ ಹೋಗಕ್ಕೆ ಸಾಧ್ಯ ಇಲ್ಲ. ಇನ್ನೆಲ್ಲರೂ ದೇ ಆರ್ ಕಮಿಟೆಡ್. ದೇವರುಗಳು ಕೂಡ ದೇ ಆರ್ ಕಮಿಟೆಡ್, ಅವ್ರು ಮಾಡಲೇಬೇಕು ಅವ್ರ ಕೆಲಸನ, ಬೇರೆ ವಿಧಿಲ್ಲ ಅವ್ರಿಗೆ. ಆದರೆ ಮನುಷ್ಯರಿಗೆ ಮಾತ್ರ ದೇರ್ ಇಸ್ ನೋ ಕಮಿಟ್ಮೆಂಟ್. ಅವ್ರಿಗೆ ಯಾವ ಕಮಿಟ್ಮೆಂಟ್ ಇರೋಲ್ಲ, ಅವ್ರಿಗೆ ಅತಿ ಹೆಚ್ಚು ಸ್ವಾತಂತ್ರ್ಯ ಇರುತ್ತೆ. ಆದರೆ ಇವತ್ತು ನೀವು ನೋಡಿ, ಅತಿ ಹೆಚ್ಚು ಬಂಧನದಲ್ಲಿರೋದು ಮನುಷ್ಯನೇ. ಯಾವ ರೀತಿ? ಮಾನಸಿಕವಾಗಿ ಅತಿ ಹೆಚ್ಚು ಬಂಧನದಲ್ಲಿದ್ದಾನೆ. ಅವನ ಅತಿ ದೊಡ್ಡ ಶತ್ರು ಯಾವ್ದಪ್ಪ ಅಂದ್ರೆ ಅದು ಮನಸ್ಸು. ಅವನ ಮನಸ್ಸನ್ನು ಅವ್ನು ನಿಯಂತ್ರಿಸಕ್ಕೆ ಸಾಧ್ಯ ಆಗ್ತಿಲ್ಲ. ಅತಿ ದೊಡ್ಡ ದುರಂತ ಅದು. ಹಾಗಾಗಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು, ಮನುಷ್ಯರಿಗೆ ಮಾತ್ರ ಮೋಕ್ಷದ ಅರ್ಹತೆ ಇರುತ್ತೆ, ಮೋಕ್ಷವನ್ನು ಪಡ್ಕೊಳಕ್ ಸಾಧ್ಯ, ಮಿಕ್ತವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ, ದೇವತೆಗಳಿಗೂ ಅಸಾಧ್ಯ. ಮಾಯೆಯನ್ನು ಅರಿಯೋದಕ್ಕೆ ಯಾರಿಗೆಲ್ಲ ಸಾಧ್ಯ? ಅದು ಮನುಷ್ಯರಿಗೆ ಮಾತ್ರ ಸಾಧ್ಯ. ನೀವು ನೋಡಿರ್ಬೋದು, ನಮ್ಮ ಪುರಾಣಗಳಲ್ಲಿ ದೇವತೆಗಳಿಗೆ ಒಂದು ಸುಪ್ರೀಮೆಸಿ ಸ್ಥಾನವನ್ನು ಕೊಟ್ಟಿಲ್ಲ. ನಾವೆಲ್ಲೂ ಕೂಡ ದೇವತೆಗಳನ್ನ ನಾವು ಸುಪ್ರೀಮ್ ಅಂತ ನಾವು ಕನ್ಸಿಡರೇ ಮಾಡಿಲ್ಲ. ಅವರು ಏನೆಲ್ಲ ಏರಿತೆಗಳನ್ನ ಅನುಭವಿಸಿದ್ರು, ಏನೆಲ್ಲ ಅನುಭವಿಸಿದ್ದಾರೆ ಅನ್ನೋದನ್ನೇ ನಾವು ಹೇಳ್ತೀವಿ. ಅಲ್ಲಿ ಎಟರ್ನಲ್ ಅಂತ ನಾವು ಹೇಳಿಲ್ಲ. ಇದೇ ಕಾರಣಕ್ಕೆ, ಯಾಕಂದ್ರೆ ಈ ಹಿಂದೂ ಧರ್ಮದಲ್ಲಿ ದೇವರನ್ನ ಮೀರಿ ಮುಂದೇನೂ ಇದೆ. ದೇವರು ಅನ್ನೋದು ಇಟ್ಸ್ ನಥಿಂಗ್ ಬಟ್ ಎಕ್ಸ್ಪೀರಿಯನ್ಸ್. ಅದೊಂದು ಅನುಭವ ಅಷ್ಟೇ, ಅದೊಂದು ಅನುಭವ, ಅದನ್ನು ಮೀರಿದಿದೆ. ದಟ್ಸ್ ಕಾಲ್ಡ್ ನಿರ್ವಾಣ. ಅದಕ್ಕೆ ಬೌದ್ಧ, ಮಹಾವೀರ ಎಲ್ಲರೂ ಈ ದೈವಾರಾಧನೆಯನ್ನ ಅವರು ಬೆಂಬಲಿಸಲಿಲ್ಲ. ಯಾಕಂದ್ರೆ ಅದಕ್ಕಿಂತ ಮುಂದೆನೂ ಇದೆಯಲ್ಲ ಅನ್ನೋ ಉದ್ದೇಶ. ಸೊ ನಿರ್ವಾಣ ಅಂದ್ರೆ ವಾಟ್ ಇಟ್ ಮೀನ್? ಝೀರೋ. ವಾಟ್ ಇಟ್ ಮೀನ್? ಇದರಿಂದ ಆಚೆಗೆ ನೀನು ಮುಂದೆ ಹೋದೆ. ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಮನುಷ್ಯರಾಗಿ ಹುಟ್ಟಿರೋ ಉದ್ದೇಶನೇ ಅದು ಮೋಕ್ಷವನ್ನು ಪಡ್ಕೊಳ್ಳೋದೇ ವಿನಃ ಮಿಕ್ಕಿದ್ಯಾವುದು ಅಲ್ಲ.